ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್. ಸ್ನೇಹಿತರೆ, ನಾನು ಈ ದಿನ ಸ್ಟೀಲ್ ಡಿಟೇಲಿಂಗ್ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ನಿಮಗೆ ಕಾಲ್ ಲೆಟರ್ ಸಿಕ್ಕ ಮೇಲೆ ಯಾವ ರೀತಿ ಇಂಟರ್ವ್ಯೂ ಪ್ರೋಸೆಸ್ ಇರುತ್ತೆ, HR ರೌಂಡ್ ಹೇಗಿರುತ್ತೆ, ಟೆಕ್ನಿಕಲ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಈ ಫೀಲ್ಡಲ್ಲಿ ಯಾವ ರೀತಿ ಗ್ರೌತ್ ಇದೆ, ಹೇಗೆ ಇಂಟರ್ವ್ಯೂನ ಅಟೆಂಡ್ ಮಾಡಬೇಕು, ಆ್ಯಸ್ ಎ ಬಿಗಿನರ್, ಫ್ರೆಷರ್ ಯಾವ ರೀತಿ ಇಂಟರ್ವ್ಯೂನ ಅಟೆಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸಿದ್ದೇನೆ. ಅದೇ ಹಳೆ ವಿಡಿಯೋದಲ್ಲಿ ಸ್ಟೀಲ್ ಡಿಟೈಲಿಂಗಲ್ಲಿ ಎಷ್ಟು ಸ್ಕೋಪ್ ಇದೆ, ಯಾರ್ಯಾರು ಎಲಿಜಿಬಲ್ ಇದ್ದಾರೆ, ಅದಕ್ಕೆ ಏನೇನು ಡಿಪಾರ್ಟ್ಮೆಂಟ್ಗಳು ಬರುತ್ತವೆ ಅನ್ನೋದ್ರ ಬಗ್ಗೆ ಹಳೆ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸಿದ್ದೆ. ಆ ವಿಡಿಯೋನ ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಅದನ್ನು ನೋಡಿ ಫಸ್ಟು ಆ ವಿಡಿಯೋನ. ನಂತರ ಈ ವಿಡಿಯೋಕ್ಕೆ ಬನ್ನಿ. ನೀವು ಸಿವಿಲ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದರೆ, ಅಥವಾ ಬೇರೆ ಜಾಬು ಯಾವ ರೀತಿ ಟ್ರೈ ಮಾಡ್ತಾ ಇದ್ದೀರಿ, ಸಿಗ್ತಾ ಇಲ್ವಾ, ಈ ವಿಡಿಯೋನ ನೋಡಿ. ಲಿಂಕು ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ರೀತಿಯಿಂದ ಕೊಟ್ಟಿದ್ದೀನಿ. ಯಾವ ರೀತಿ ಸ್ಕೋಪ್ ಇದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ಮಾಹಿತಿ ತಿಳಿಸಿದ್ದೀನಿ. ನೀವು ನಿಮ್ಮ ಸಮಯನ ವ್ಯರ್ಥ ಮಾಡಿಕೊಳ್ಳಲಾರದೆ ಕನ್ನಡಿಗರಾಗಿ ಕರ್ನಾಟಕದಲ್ಲಿರೋರಿಗೆ ಈ ಫೀಲ್ಡ್ ಬಗ್ಗೆ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಬಗ್ಗೆ, ಸ್ಟೀಲ್ ಡಿಟೇಲಿಂಗ್ ಬಗ್ಗೆ ಕನ್ನಡದಲ್ಲಿ ಭಾಳ ಕಡಿಮೆ ಹೇಳಿರೋದು. ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಅರ್ಥ ಮಾಡಿಕೊಂಡು ನೀವು ಈ ಫೀಲ್ಡಿಗೆ ಬನ್ನಿ. ಇನ್ನೂ ಒಂದು ಹೇಳ್ತಿದ್ದೀನಿ, ನೀವು ಸಾಫ್ಟ್ವೇರ್ ಇಂಜಿನಿಯರ್ ಮತ್ತು ಸಿವಿಲ್ ಫೀಲ್ಡ್, ಮೆಕ್ಯಾನಿಕಲ್ ಫೀಲ್ಡ್ಗೆ ನಿಮ್ಮ ಸ್ಯಾಲ್ರಿನ ಕಂಪ್ಯಾರಿಸನ್ ಮಾಡ್ಕೋಬೇಡಿ. ಟೆಕ್ನಿಕಲ್ ಆಗಿ ತಿಳ್ಕೊಳ್ಳಿ, ಈ ಫೀಲ್ಡಲ್ಲಿ ಎಷ್ಟಿರುತ್ತೆ ಸ್ಯಾಲ್ರಿ. ಟೆಕ್ನಿಕಲ್ ಆಗಿ ನೀವು ಎಷ್ಟು ತಿಳ್ಕೊಂಡ್ರು, ಎಷ್ಟು ಬೇಗ ನಿಮ್ಮ ಪೊಸಿಷನ್ಗಳನ್ನ ಚೇಂಜ್ ಮಾಡಿಸ್ಕೊಂಡ್ರು, ಅವಾಗ ಮಾತ್ರ ನಿಮಗೆ ದುಡ್ಡು ಚೆನ್ನಾಗಿ ಬರ್ತದೆ. ಓಕೆ, ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಯಾವ ರೀತಿ ಇಂಟರ್ವ್ಯೂನ ಪ್ರೋಸೆಸ್ ಇರುತ್ತೆ, ಆ್ಯಸ್ ಎ ಫ್ರೆಷರ್, ಆ್ಯಸ್ ಎ ಬಿಗಿನರ್ ನೀವು ಯಾವ ರೀತಿ ಪ್ರಿಪೇರ್ ಆಗಿ ಇಂಟರ್ವ್ಯೂ ಅಟೆಂಡ್ ಆಗಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದ್ರೆ ಕಾಮೆಂಟ್ ಮಾಡಿ, ಇಲ್ಲ ಯಾವುದ್ರ ಬಗ್ಗೆ ಟಾಪಿಕ್ ಬಗ್ಗೆ ಏನಾದರೂ ಡೀಟೇಲ್ ಬೇಕಂದ್ರೂ ಕೂಡ ನನಗೆ ಕಾಮೆಂಟ್ ಮಾಡಿ, ನನ್ನ ಮೇಲಿಗೆ ಒಂದು ಮೆಸೇಜ್ ಮಾಡಿ, ಇಲ್ಲ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಮಾಡಿ. ಭಾಳ ಜನ ಫ್ರೆಂಡ್ಸ್ ಕಾಲ್ ಮಾಡಿದ್ರು ನನಗೆ, ಸರ್ ಈ ಫೀಲ್ಡಲ್ಲಿ ಹೆಂಗಿದೆ ಸ್ಕೋಪು ಅನ್ನೋದ್ರ ಬಗ್ಗೆ ನಾನು ಅವ್ರಿಗೆ ಆನ್ಸರ್ ಕೊಟ್ಟಿದ್ದೀನಿ. ಅದೇ ರೀತಿ ನಿಮಗೇನಾದರೂ ಡೌಟ್ ಇದ್ದರೆ ನನ್ನ ಕೇಳಿ, ನನ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಈಗ ನೆಕ್ಸ್ಟು ಏನಿದೆ ಪ್ರೋಸೆಸ್ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬೇಗ ಒಂದೊಂದು ಸ್ಟೆಪ್ ಸ್ಟಾರ್ಟ್. ಈಗ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಸ್ಕ್ರೀನಲ್ಲಿ ಸೈಡಲ್ಲಿ ಇದೆ ನೋಡಿ, ಸ್ಕ್ರೀನ್ ರೆಕಾರ್ಡರಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸ್ಟೆಪ್ ಹೇಗಿರುತ್ತೆ. ಈ ಫ್ಲೋ ಚಾರ್ಟ್ನ ನೋಡಿ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ನಿಮಗೆ ಇಂಟರ್ವ್ಯೂ ಕಾಲ್ ಲೆಟ್ರ್ ಬರುತ್ತೆ, HR ಕಡೆಯಿಂದ ಫೋನ್ ಬರುತ್ತೆ. ಫೋನ್ ಬಂದಮೇಲೆ ಅವರು ಕಾಲ್ ಲೆಟ್ರನ್ನ ನಿಮಗೆ ಇಮೇಲ್ ಮಾಡ್ತಾರೆ. ಮಾಡಿದ ಮೇಲೆ ಅವರು ಒಂದು ದಿನ ಡೇಟ್ ಫಿಕ್ಸ್ ಮಾಡ್ತಾರೆ. ಗೊತ್ತಿದೆ ಇದು ಪ್ರೊಸೀಜರ್ ನಿಮಗೆ. ಡೇಟ್ ಫಿಕ್ಸ್ ಮಾಡಿದ ದಿನ ನೀವು ಕರೆಕ್ಟು ಟೈಮ್ 9 o'clock ಅಂದರೆ 9 o'clock ಬಿಫೋರ್ 5 minutes ಬೇಗ ಬಂದಿರಿ ಆಫೀಸಿಗೆ. ನೀವು ಏನೋ ರೀಸನ್ ಹೇಳಿ ಟ್ರಾಫಿಕ್ ಆಯಿತು, ಆ ರೀಸನ್ ಈ ರೀಸನ್ನು ಇಂಟ್ರ್ಯೂ ದಿನ ನೀವು ಹೇಳಕ್ಕೆ ಹೋಗಬೇಡಿ. ಟೈಮ್ ಸೆನ್ಸ್ ಇಂಪಾರ್ಟೆಂಟ್ ಆಗ್ತದೆ. ಫಸ್ಟು ಯಾವ ಟೈಮಿಂಗ್ ಕೊಟ್ಟಿದ್ದಾರೆ ಆ ಟೈಮಿಗೆ ಬೇಗ ಬನ್ನಿ. ಯಾಕೆಂದರೆ ಬೆಂಗಳೂರಲ್ಲಿ ನೀವು ಬೇರೆ ಊರಿಂದ ಬಂದಾಗ ಸ್ವಲ್ಪ ಲೇಟ್ ಆಗ್ತಾ ಇರುತ್ತೆ, ಅಥವಾ ಟ್ರಾಫಿಕ್ ಇರುತ್ತೆ, ನಿಮಗೆ ಏರಿಯಾಗಳು ಗೊತ್ತಾಗ್ತಾ ಇರಲ್ಲ. ಬಟ್ ಏನೇ ಸಮಸ್ಯೆಗಳಿದ್ರೂ ಒಂದು ಟೈಮ್ ಅನ್ನೋದು ಮೇಂಟೈನ್ ಮಾಡಿರಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಏನಂದರೆ, ಕಾಲ್ ಲೆಟ್ರ್ ಬಂದಿರುತ್ತೆ. ನಿಮಗೆ ಕಾಲ್ ಲೆಟ್ರ್ ಕಳಿಸಿರೋದನ್ನ ಒಂದು ಕಾಪಿ ತೊಗೊಳ್ಳಿ. ಅಲ್ಲಿ ಸೆಕ್ಯೂರಿಟಿ ಚೆಕ್ ಮಾಡ್ತಾ ಇರ್ತಾರೆ. ಸೆಕ್ಯೂರಿಟಿ ಆದಮೇಲೆ HR ಕರೀತಾರೆ ಒಳಗಡೆ. ಕರೆದ್ಮೇಲೆ ನಿಮಗೆ ಕಳಿಸಿರೋದು ಕರೆಕ್ಟಾ ರಾಂಗಾ ಅನ್ನೋದ್ರ ಬಗ್ಗೆ ಅದು ಚೆಕ್ ಮಾಡ್ತಾರೆ, ಒಂದು ಸರಿ ರಿವ್ಯೂ ಮಾಡ್ತಾರೆ. ನೆಕ್ಸ್ಟ್ ಸ್ಟೆಪ್, ಅಲ್ಲಿಂದ ಅವರು ಟೆಕ್ನಿಕಲ್ ಡಿಪಾರ್ಟ್ಮೆಂಟಿಗೆ ಕಳಿಸ್ತಾರೆ. ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ನವರು ನೋಡ್ತಾರೆ ನಿಮ್ಮದು ರಿಸ್ಯೂಮಲ್ಲಿ ಏನೇನು ನೀವು ಪಾಯಿಂಟ್ಸ್ ಆ್ಯಡ್ ಮಾಡಿದ್ದೀರಿ, ಏನೇನಿದೆ ಅನ್ನೋದ್ರ ಬಗ್ಗೆ ಆ ರಿಸ್ಯೂಮ್ನ ವೆರಿಫೈ ಮಾಡಿ ಒಂದು ರಿಟರ್ನ್ ಟೆಸ್ಟ್ ಇರ್ತಾರೆ ಟೆಕ್ನಿಕಲ್ ಆಗಿ. ಟೆಕ್ನಿಕಲ್ ರಿಟರ್ನ್ ಟೆಸ್ಟಲ್ಲಿ ಏನೇನಿರುತ್ತೆ, ಆ್ಯಸ್ ಎ ನೀವು ಫ್ರೆಷರ್ ಇರ್ತೀವಿ, ಬಿಗಿನರ್ ಇರ್ತೀವಿ, ನಿನಗೂ ಈ ಫೀಲ್ಡಲ್ಲಿ ಏನೇನಿದೆ ಡೆಪ್ತ್ ಆಗಿ ನಿನಗೆ ಗೊತ್ತಿರಲ್ಲ.
ಅವ್ರು ಏನು ಮಾಡ್ತಾರೆ, ನಿನಗೆ ಫಸ್ಟ್ನೇದಾಗಿ ಇಲ್ಲಿ ನೋಡಿ ಇದರಲ್ಲಿ ಹಾಕಿದ್ದೀನಿ, ಕೆಲವು ಜೂಮ್ ಕಾಣುತ್ತಿಲ್ಲೋ ಅದನ್ನ ಜೂಮ್ ಮಾಡಿ ನೋಡಬೇಕು. ನಾನು 1 by 1 ಹೇಳ್ತೀನಿ. ನಾನು 1 by 1 ಪಾಯಿಂಟಾಗಿ ಹೇಳ್ತೀನಿ. ಫಸ್ಟ್ನೇದಾಗಿ ನಿಮಗೆ ಬೇಸಿಕ್ ಇಂಜಿನಿಯರಿಂಗ್ ಬಗ್ಗೆ ಏನು ಗೊತ್ತಿದೆ? ಸಿವಿಲ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇರ್ತೀರಿ, ಅದೇ ವರ್ಷ ಪಾಸ್ಔಟ್ ಆಗಿರ್ತಿ. ಯಾವ ಸಬ್ಜೆಕ್ಟ್ ಇರುತ್ತೆ, ಎಷ್ಟೆಷ್ಟಿರುತ್ತೆ, ಟೋಟಲ್ 4 ಇಯರಲ್ಲಿ ಎಷ್ಟು ಸಬ್ಜೆಕ್ಟ್ ಮುಗಿಸಿರೋ ಅನ್ನೋದು ಕೂಡ ನಿಮಗೆ ಜ್ಞಾಪಕ ಇರಲ್ಲ. ಅದನ್ನು ಕೇಳ್ತಾರೆ, ಕೆಲವು ಟೈಮ್ ಕೇಳೋ ಚಾನ್ಸಸ್ ಇರುತ್ತೆ. ಡಿಪೆಂಡ್ ಅಪಾನ್ ಟೆಕ್ನಿಕಲ್ ಇಂಟರ್ವ್ಯೂವರ್ ಯಾರು ತೊಗೊಂಡಿರ್ತಾರೆ ಅವ್ರ ಮೇಲೆ. ರಿಟರ್ನ್ ಟೆಸ್ಟ್ ಏನಿರುತ್ತೆ ಅಂದರೆ, ನೀವು ಮೆಕ್ಯಾನಿಕಲ್ ಅಥವಾ ಸಿವಿಲಲ್ಲಿ ಕ್ಯಾಡ್ ಮಾಡಿರ್ತೀರಿ, ಆಟೋ ಕ್ಯಾಡ್ ಮಾಡಿರ್ತೀರಿ. ಫಾರ್ ಎಕ್ಸಾಂಪಲ್ ಫಸ್ಟ್ನೇದಾಗಿ ಫಸ್ಟ್ ಆ್ಯಂಗಲ್, ಥರ್ಡ್ ಆ್ಯಂಗಲ್ ಪ್ರೊಜೆಕ್ಷನ್ ಬಗ್ಗೆ ಅಥವಾ ಆರ್ಕ್ ಲೆಂತ್ ಕಂಡು ಹಿಡಿಯೋದ್ರ ಬಗ್ಗೆ, ಸಮ್ ಕ್ಯಾಲ್ಕುಲೇಷನ್, ಬೇಸಿಕ್ ಕ್ಯಾಲ್ಕುಲೇಷನ್, ಜನರಲ್ ಆ್ಯಪ್ಟಿಟ್ಯೂಡ್ ಇರುತ್ತೆ. ಆ್ಯಪ್ಟಿಟ್ಯೂಡು ಟೆಕ್ನಿಕಲ್ ಲೆಂತ್ ಮೆಜರ್ ಮಾಡೋದು ಅಥವಾ ಮಾಸ್ ಆ್ಯಂಡ್ ಲೆಂತು ಡೆನ್ಸಿಟಿ ಕಂಡುಹಿಡಿಯೋದು, ಕೆಲವು ಜನರಲ್ ಆಗಿ ಟೆಕ್ನಿಕಲ್ ಇರುತ್ತೆ. ಅದನ್ನ ನೀವು ಕ್ಲಿಯರ್ ಮಾಡಬೇಕಾಗತ್ತೆ. ಮತ್ತು ನಿಮಗೆ ಡ್ರಾಯಿಂಗ್ ವೇವ್ನ ಯಾವ ರೀತಿ ಐಡೆಂಟಿಫೈ ಮಾಡ್ತೀರಿ, ಫ್ರಂಟ್ ವೇವ್ ಹೆಂಗಿರುತ್ತೆ, ಸೈಡ್ ವೇವ್ ಹೆಂಗಿರುತ್ತೆ, ಟಾಪ್ ವೇವ್ ಹೆಂಗಿರುತ್ತೆ, ಅಥವಾ ಈ ಎಲಿವೇಶನ್ ವೇವ್ ಯಾವ ರೀತಿ ನೋಡ್ತೀರಿ, 3D ಯಾವ ರೀತಿ ಅಬ್ಸರ್ವ್ ಮಾಡ್ತೀರಿ, ಅಥವಾ ಡ್ರಾಯಿಂಗ್ ಯಾವ ರೀತಿ ಆಗ್ತೀರಿ ಅನ್ನೋದು ಟೆಸ್ಟಲ್ಲಿ ಇರುತ್ತೆ. ಔಟ್ರನ್ನ ನೀವು ಕ್ಲಿಯರ್ ಆಗಿ ಕಲ್ತ್ಕೊಂಡು ಬರ್ರಿ. ಕ್ಯಾಲ್ಕುಲೇಷನ್ ಇಂಪಾರ್ಟೆಂಟ್ ಇರುತ್ತೆ ಇದರಲ್ಲಿ. ನೀವು ಜನರಲ್ ಆ್ಯಪ್ಟಿಟ್ಯೂಡಲ್ಲಿ ಸೊಲ್ಯೂಷನ್ ಕಂಡುಹಿಡಲೇಬೇಕು, ಕೆಲವು ಆಪ್ಟಿಟ್ಯೂಡ್ ಇರುತ್ತೆ, ಬಟ್ ಅದರಲ್ಲಿ ನೀವು ಚೆನ್ನಾಗಿ ಆನ್ಸರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅದಾದ ಮೇಲೆ ನಿಮಗೇನಾದರೂ ಕೆಲವರು ರಿಸ್ಯೂಮಲ್ಲಿ ಆ್ಯಡ್ ಮಾಡಿರ್ತೀರ, ನನಗೆ ಇದು ಗೊತ್ತಿದೆ ಅಂದರೆ ಮಾಡಲಿಂಗ್ ಬರ್ತಾ ಇದೆ, ಎಡಿಟಿಂಗ್ ಬರ್ತಾ ಇದೆ, ನಾನು ಟ್ರೈನಿಂಗ್ ಮುಗಿಸ್ಕೊಂಡು ಬಂದಿದ್ದೀನಿ, ಇಷ್ಟು ವರ್ಷ ಕೋರ್ಸ್ ಮಾಡಿದ್ದೀನಿ, ಆಟೋ ಕ್ಯಾಡ್ ಮಾಡಿದ್ದೀನಿ, ಏನಾದರೂ ಆ ಥರ ಕೋರ್ಸ್ಗಳು ಮಾಡಿದರೆ ಅವರು ಅದನ್ನು ಅಂದರೆ ಟೆಸ್ಟ್ ಮಾಡ್ತಾರೆ. ಸ್ಕ್ರೀನ್ ಟೆಸ್ಟು, ಒಂದು ಡ್ರಾಯಿಂಗ್ ಕೊಟ್ಟು, ಒಂದು ಮಾಡಲ್ ಕೊಟ್ಟು ಏನೇನು ಬರುತ್ತೆ ಅನ್ನೋದ್ರ ಬಗ್ಗೆ ಅದನ್ನು ಕೂಡ ಮಾಡ್ತಾರೆ. ಕೆಲವು ಕಂಪ್ನಿಗಳು ಮಾಡ್ತವೆ. ಅದಾದ ನಂತರ ಟೆಕ್ನಿಕಲ್ ಆಗಿ ಫೇಸ್ ಟು ಫೇಸ್ ಕರೀತಾರೆ. ಅದರಲ್ಲಿ ನಿನಗೆಷ್ಟು ಟೆಕ್ನಿಕಲ್ ಆಗಿ ಗೊತ್ತು ಅಂದರೆ ಬೇಸಿಕ್ಸೇ ಕೇಳ್ತಾರೆ. ನಿಮಗೆ ಎಕ್ಸ್ಪೀರಿಯನ್ಸ್ ಇಲ್ಲದಿರೋದ್ರಿಂದ ಬೇಸಿಕ್ಕೇ ಕೇಳ್ತಾರೆ. ಆ್ಯಪ್ಟಿಟ್ಯೂಡು ಅಥವಾ ಕ್ಯಾಲ್ಕುಲೇಷನ್ ಬಗ್ಗೆ, ಮ್ಯಾಥ್ಸ್ ಬಗ್ಗೆ, ಅಥವಾ ಇಂಜಿನಿಯರಿಂಗಲ್ಲಿ ನೀನು ಏನೇನು ಸ್ಟಡಿ ಮಾಡಿದೀಯಾ, ರಿಲೇಟೆಡು ಸ್ಟೀಲ್ ಅಂದರೆ ಏನು, ಸ್ಟೀಲಲ್ಲಿ ಏನೇನು ಮಿಕ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ವೆಲ್ಡ್ ಬಗ್ಗೆ ಕೇಳ್ತಾ ಇದ್ದಾರೆ, ಡಿಫ್ರೆಂಟ್ ಟೈಪ್ಸ್ ಆಫ್ ವೆಲ್ಡ್ ಅಂತ ಕೇಳ್ತಾ ಇದ್ದಾರೆ. ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಈಗ ಸಿವಿಲ್ಗೂ ಮೆಕ್ಯಾನಿಕಲ್ ಡಿಫ್ರೆನ್ಸ್ ಏನು, ಅಥವಾ ಸ್ಟೀಲು ಮೆಕ್ಯಾನಿಕಲ್ ಅಥವಾ ಸಿವಿಲಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂಥರ ನಿನ್ನ ಜನರಲೈಸ್ ಮಾಡೋಕ್ಕೆ ಒಂದು ಕೆಲವು ಕ್ವಶನ್ಗಳು ಕೇಳ್ತಾ ಇರ್ತಾರೆ. ಅವ್ರನ್ನೂ ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇರಬೇಕು. ಅದಾದ ನಂತರ ಮತ್ತೆ HR ರೌಂಡ್ ಹತ್ರ ಕಳಿಸ್ತಾರೆ. ನಿಮ್ಮದು HR ನಿಮ್ದು ಏನು ಫೀಡ್ಬ್ಯಾಕ್ ಬಂದಿದೆ ಟೆಕ್ನಿಕಲ್ ಟೀಮಿಂದ, ಟೆಕ್ನಿಕಲ್ ಇಂಟರ್ವ್ಯೂವರ್ಗೆ ಯಾರು ತೊಗೊಂಡಿರ್ತಾರೆ ಅದನ್ನು ನೋಡಿ ಅವರು ನಿಮಗೆ ಇಷ್ಟು ಆ್ಯಸ್ ಎ ಫ್ರೆಷರ್ ಆಗಿದ್ದರೆ ಇಷ್ಟು ಸ್ಯಾಲ್ರಿ ಅಂತ ಫಿಕ್ಸ್ ಮಾಡ್ತಾರೆ. ಅದು ಆ್ಯಸ್ ಪರ್ HR ರೂಲ್ಸ್ ಏನಿದೆ, ಕಂಪ್ನಿ ಸ್ಟ್ಯಾಂಡರ್ಡ್ಸ್ ಏನಿದೆ, ಅಲ್ಲಿ ಏನೇನು ಕೆಲವು HR ಪಾಲಿಸೀಸ್ ಇರುತ್ತೆ, ಅದ್ರ ಮುಖಾಂತರ ನಿಮ್ಗೆ ಇಷ್ಟ ಅಂತ ಕೊಡ್ತಾರೆ. ಎಲ್ಲ ಕಂಪ್ನೀಸ್ ಸೇಮ್ ಸ್ಯಾಲ್ರಿ ಕೊಡುತ್ತಂತ ನಾನು ಹೇಳೋದಿಲ್ಲ. ಬಟ್ ಸಮ್ ಕಂಪ್ನೀಸ್ ಡಿಪೆಂಡ್ ಅಪಾನ್ ನಿಮ್ಮ ಅವ್ರ ಸ್ಟ್ಯಾಂಡರ್ಡಲ್ಲಿ ಏನಿರುತ್ತೆ, ನಿಮ್ಮ ಟೆಕ್ನಿಕಲ್ ಆಗಿ ನೀವೆಷ್ಟು ಇದಿರುತ್ತೀರಿ. ಪೊಸಿಷನ್ ಕೂಡ ಇಲ್ಲಿ ಸ್ಟಾರ್ಟಿಂಗ್ ಬಂದು ಒಂದು ಟ್ರೈನಿ ಅಂತ ತೊಗೊತಾರೆ, ಇಲ್ಲ ಡೈರೆಕ್ಟಾಗಿ ನಿಮ್ಮ ಎಡಿಟರ್ ಅಥವಾ ಚೆಕ್ಕರ್ ಅಥವಾ ಮಾಡ್ಲರು ಎಕ್ಸ್ಪೀರಿಯನ್ಸ್ ಮೇಲೆ ತೊಗೊತಾರೆ, ಅಥವಾ ಚೆಕ್ಕರ್ ಅಥವಾ ಎಡಿಟರ್ ಆಗಿ ತೊಗೋಬೋದು, ಇಲ್ಲ ಟ್ರೈನಿ ಅಂತ ತೊಗೊಳ್ತಾರೆ. ಡಿಪೆಂಡ್ ಅಪಾನ್ ಇದ್ರ ಮೇಲೆ. ಅದಾದ ನಂತರ ನಿಮಗೆ ಒಂದು ಆಫರ್ ಲೆಟ್ರ್ ಕಳಿಸ್ತಾರೆ. ಆಫರ್ ಲೆಟ್ರ್ ಕಳಿಸಿದ ದಿನ ನಿಮಗೆ ಹೇಳ್ತಾ ಇದ್ದಾರೆ, ಇಂಥ ಡೇಟಿಗೆ ಬನ್ನಿ, ಇಷ್ಟು ಪ್ಯಾಕೇಜ್ ನಿಮಗೆ ಇದು ಮಾಡಿದ್ದೀವಿ, ನೀವು ಬಂದು ಜಾಯ್ನ್ ಆಗಿ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ನೆಕ್ಸ್ಟ್ ಆ ಜಾಯ್ನಿಂಗ್ ಡೇಟ್ ಕೊಟ್ಟಿರ್ತಾರಲ್ಲ, ಆ ದಿನ ನೀವು ಕರೆಕ್ಟ್ ಅವ್ರು HR ಯಾವ ಟೈಮ್ಗೆ ಹೇಳಿರ್ತಾರೆ ಅದನ್ನ ನೀಟಾಗಿ ಮತ್ತು ಡ್ರೆಸ್ಸಿಂಗ್ ಸೆನ್ಸಿಂದ ನೀಟಾಗಿ ಡ್ರೆಸ್ ಹಾಕ್ಕೊಂಡು ಬನ್ನಿ. ಶೂಸು, ಫಾರ್ಮಲ್ ಡ್ರೆಸ್ಸು ಎಲ್ಲ ಹಾಕ್ಕೊಂಡು ಬಂದು ಜಾಯ್ನಿಂಗ್ ದಿನ ನೀವು ಇಂಪ್ರೆಸ್ ಆಗಿರ್ಬೇಕು HR ಅಥವಾ ಯಾವ ಡಿಪಾರ್ಟ್ಮೆಂಟಿಗೆ, ಯಾವ ಟೀಮಿಗೆ ನಿಮ್ಮನ್ನ ಮೂವ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಆ ದಿನ ಇಂಟ್ರೊಡಕ್ಷನ್ ಎಲ್ಲ ಕೊಡ್ತಾರೆ. ನೀವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕಲ್ತ್ಕೊಳ್ಳಿ.
ಓಕೆ, ಇದೆಲ್ಲ ಪ್ರೊಸೀಜರ್ಗಳನ್ನ ನೀವು ನೋಡಿದ್ರೆ ಅನಿಸುತ್ತೆ. ಈಗ ಎಲ್ಲ ಸ್ಟೆಪ್ಸ್ಗಳನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಹಾಗೆ ಈ ಡೀಟೇಲಿಂಗಲ್ಲಿ ನೀವು ರಿಕಾಲ್ ಮಾಡ್ತೀನಿ ಏನೇನು ಪಾಯಿಂಟ್ಸ್ ಹೇಳಿದೆ. ಫಸ್ಟ್ ವಿಡಿಯೋದಲ್ಲಿ ನಾನು ಏನು ಹೇಳಿದ್ದೆ, ನೀವು ಯಾವ ರೀತಿ ಈ ಫೀಲ್ಡ್ನ ಸರ್ಚ್ ಮಾಡಬೇಕು, ಏನಿರುತ್ತೆ ಈ ಫೀಲ್ಡಲ್ಲಿ ಏನು ಸ್ಕೋಪ್ ಇದೆ ಅನ್ನೋದ್ರ ಬಗ್ಗೆ ಹೇಳಿದ್ದೆ. ನೆಕ್ಸ್ಟ್ ಪಾಯಿಂಟಲ್ಲಿ ಏನು ಹೇಳಿದ್ದೀನಿ, ಈ ವಿಡಿಯೋದಲ್ಲಿ ಯಾವ ರೀತಿ ಇಂಟರ್ವ್ಯೂನ ಅಟೆಂಡ್ ಮಾಡಬೇಕು, ಯಾವ ರೀತಿ ಕರೀತಾರೆ ಅನ್ನೋದ್ರ ಬಗ್ಗೆ ಈಗ ಅರ್ಥ ಆಗಿರುತ್ತೆ. ಈ ಫೀಲ್ಡಿಗೆ ಯಾವ ರೀತಿ ಎಂಟ್ರಿ ಕೊಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಡೌಟ್ಸ್ ಏನೇ ಇದ್ದರು ಅಥವಾ ಈ ಫೀಲ್ಡ್ ಬಗ್ಗೆ ನಿಮಗೆ ಡೌಟ್ ಇದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ನನ್ನ ಮೆಸೇಜ್ ಮಾಡಿ ಅಥವಾ ಇಮೇಲ್ ಮಾಡಿ. ಏನಾದರೂ ಇದ್ದರೆ ನಾನು ಅದಕ್ಕೆ ಸೊಲ್ಯೂಷನ್ ಕೊಡ್ತೀನಿ ಅಥವಾ ನನ್ನ ಕೈಲಿ ಆಗಿಲ್ಲ ಅಂದರೂ ಕೂಡ ಗೈಡ್ ಮಾಡ್ತೀನಿ. ಇದು ಸ್ವಲ್ಪ ಕನ್ನಡದಲ್ಲಿ ಮಾತಾಡ್ತಾ ಇರೋದ್ರಿಂದ ಸ್ವಲ್ಪ ಕನ್ನಡದಲ್ಲಿ ಮಾತ್ರ ನೀವು ಹೆಲ್ಪ್ ಮಾಡಿ. ಕರ್ನಾಟಕದಲ್ಲಿ ಎಷ್ಟು ಇಂಜಿನಿಯರಿಂಗ್ ಕಾಲೇಜ್ ಇದ್ದಾವೆ, ಯಾರ್ಯಾರು ಪಾಸ್ಔಟ್ ಆಗ್ತಾರೆ ಈ ಇಯರ್ ನೆಕ್ಸ್ಟ್ ಇಯರ್, ಎಲ್ಲರಿಗೆ ಶೇರ್ ಮಾಡಿ. ಅವ್ರಿಗೆ ಏನಾದರೂ ಬೇಕಂದರೆ ಹೆಲ್ಪ್ ಮಾಡಬೇಕಂದ್ರೆ ನಾವು ಜಾಬ್ ಸಿಗೋದ್ರ ಬಗ್ಗೆ ಅಟ್ಲೀಸ್ಟ್ ನಾವು ಜಾಬ್ ಕೊಟ್ಟಿಲ್ಲ ಅಂದರೆ ಈ ಸ್ಕೋಪ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಎಕ್ಸ್ಪ್ಲೈನ್ ಮಾಡಿ ಮುಂದೆ ಯಾವ ರೀತಿ ನೀವು ಜಾಬ್ ಸರ್ಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಎಲ್ಲ ಗೈಡೆನ್ಸ್ ಕೊಡ್ತೀವಿ. ಅರ್ಥ ಆಯ್ತು ಅನಿಸುತ್ತೆ ಎಲ್ಲರಿಗೂ. ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸ್ಟೀಲ್ ಡಿಟೇಲಿಂಗ್ ಪ್ರೋ ಅನ್ನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚು ವಿಡಿಯೋಗಳನ್ನ ಹಾಕೋದಕ್ಕೆ ನಮಗೆ ಪ್ರೋತ್ಸಾಹ ಮಾಡಿ. ನಿಮ್ದು ಏನೇ ಡೌಟ್ಸ್ ಇದ್ರೂ ಕೇಳ್ರಿ. ನೆಕ್ಸ್ಟು ಇನ್ನೇನಂತಂದರೆ, ನೀವು ಈ ವಿಡಿಯೋನ ಶೇರ್ ಮಾಡಿ. ಯಾರಿಗೆ ನಿಮ್ಮ ರಿಲೇಟಿವ್ಸ್ ಸರ್ಚ್ ಮಾಡ್ತಾ ಇರ್ತಾರೆ, ಯಾರ್ಯಾರು ಇರ್ತಾರೋ ಅವರೆಲ್ಲ ಜಾಬ್ ಸರ್ಚ್ ಮಾಡ್ತಿರ್ತಾರಲ್ಲ ಅವ್ರಿಗೆಲ್ಲ ಶೇರ್ ಮಾಡಿ. ಈ ವಿಡಿಯೋನ ಬಗ್ಗೆ, ಈ ಡಿಟೇಲಿಂಗ್ ಫೀಲ್ಡ್ ಬಗ್ಗೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ. ಥ್ಯಾಂಕ್ಸ್, ಧನ್ಯವಾದಗಳು.